ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸೀಮಂತ ಕಾರ್ಯಕ್ರಮಕ್ಕೆ ಹೋಗಿರೋವಂಥದ್ದು. ನನ್ನ ದೊಡ್ಡಮ್ಮನ ಮಗಳ ಸೀಮಂತ ಕಾರ್ಯಕ್ರಮ. ಹಾಗೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನನ್ನ ದೊಡ್ಡಮ್ಮನ ಮಗಳ ಬಯಕೆಯ ಒಂದು ಕಾರ್ಯಕ್ರಮ, ಸೀಮಂತ. ಅವರ ಮನೆ ಕಡೆಯಿಂದ ಎಲ್ಲರೂ ಬಂದು ಸೇರಿದರು ದೇವಸ್ಥಾನದ ಹತ್ರ. ಹಾಲ್ನ ಪಕ್ಕದಲ್ಲೇ ದೇವಸ್ಥಾನ ಇರೋದರಿಂದ ಅಲ್ಲಿ ಶಾರದಾಂಬ ದೇವಸ್ಥಾನ, ಶಾರದಾಂಬ ದೇವಿಯ ಸನ್ನಿಧಿಯಲ್ಲಿ ಕೈ ಮುಗಿದುಕೊಂಡು ಹಾಗೆ ಅವರ ಒಂದಿಷ್ಟು ಫೋಟೋಸ್ಗಳನ್ನು ತೆಗಿಲಿಕ್ಕೆ ಫೋಟೋಗ್ರಾಫರ್ ಫೋಟೋಸ್ಗೆ ಪೋಸ್ಗಳನ್ನು ಕೂಡ ಹೇಳ್ತಾಯಿದ್ರು. ಸೊ ಅವರು ನಿಂತ್ಕೊಂಡು ತೆಗೆಸ್ಕೊಳ್ತಾಯಿದ್ರು. ನಂತರ ನಾವು ಇದು ಹಾಲ್ ಹತ್ರ ಎಂಟ್ರೆನ್ಸ್, ಬೇಬಿ ಶೋವರ್ ಅಂತ ಹೇಳ್ಬಿಟ್ಟು ಫ್ಲೆಕ್ಸಿ ಹಾಕಿದ್ರು. ಹಾಗೆ ಇದು ಎಂಟ್ರೆನ್ಸ್ ಹಾಲಿಂದ. ಹಾಗೆ ಹಾಲಿನಲ್ಲಿ ಸ್ಟೇಜ್ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಾಗಿತ್ತು. ನೋಡಿ, ಈ ಥರ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಮ್ಮ ಐಸಿರಿ ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಅವಳಿಗೆಲ್ಲಾದರೂ ಫಂಕ್ಷನಲ್ಲಿ ಹೋದರೆ ಆಟ ಆಡ್ತಾನೆ ಇರ್ತಾಳೆ. ಕುತ್ಕೊಳ್ಳೋದು ತುಂಬಾ ಕಮ್ಮಿ. ಆರಾಧನತೆ ಆಟ ಆಡ್ತಾಯಿದ್ಲು. ಹಾಗೆ ಈಗ ಅಲ್ಲಿ ಅವ್ರದ್ದು ಫೋಟೋಶೂಟ್ ಕೂಡ ಆಯಿತು. ಸ್ಟೇಜ್ಗೆ ಕರ್ಕೊಬರ್ತಾ ಇದ್ದಾರೆ ಕೂರಿಸ್ಲಿಕ್ಕೆ. ದೀಪ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಲೈಟ್ ಬೇಬಿ ಪಿಂಕ್ ಕಲರನ್ನು ಸೀರೆ ಉಟ್ಟಿದ್ಲವಳು. ಹಾಗೆ ಈಗ ಕೂರಿಸಿ ಕೂಡ ಆಯಿತು. ಇಲ್ಲಿ ಐಸಿರಿ ಆಟ ಆಡ್ತಾನೇ ಇದ್ದಾಳೆ. ಸೀದಾ ಸ್ಟೇಜ್ ಮೇಲೆ ಕೂಡ ಹೋಗಿ ಆಗಿತ್ತು ಅವಳು. ಹಾಗೆ ಅವರ ಮೊದಲಿಗೆ ಇಲ್ಲಿ ನಮ್ಮಲ್ಲಿ ಗಂಡನ ಮನೆ ಸೈಡ್ನಲ್ಲಿ ಮೊದಲಿಗೆ ಉಡಿ ತುಂಬುವಂಥದ್ದು, ಹಾಗೆ ಸ್ವೀಟ್ಸು ಇವನ್ನೆಲ್ಲ ಬಡಿಸೋವಂಥ ಶಾಸ್ತ್ರ ಮಾಡ್ತಾರೆ. ಸೊ ಅವರ ಕಡೆಯಿಂದ ಮೊದಲಿಗೆ ಉಡಿ ತುಂಬುವಂಥ ಶಾಸ್ತ್ರ ಮಾಡ್ತಾಯಿದ್ದಾರೆ. ಉಡಿ ತುಂಬಿದ ನಂತರ ಅವರು ತಂದಿರುವಂಥ ಎಲ್ಲ ಸ್ವೀಟ್ಸು, ನಮ್ಮಲ್ಲಿ ಮೊದಲಿಗೆ ಅವಲಕ್ಕಿಯನ್ನು ಬಡಿಸೋವಂಥ ಶಾಸ್ತ್ರ, ಅದನ್ನು ಬಡಿಸ್ಬಿಟ್ಟು ಹಾಗೆ ತಂದಿರುವಂಥ ಅಷ್ಟು ಸಿಹಿ ಕೂಡ ಬಡಿಸ್ಬಿಟ್ಟು ಆರತಿ ಕೂಡ ಮಾಡ್ತಾಯಿದ್ದಾರೆ. ಸಿಹಿ ಎಲ್ಲ ಬಡಿಸಾಗಿತ್ತು. ಫೋಟೋಗ್ರಾಫರು ಪೋಸ್ ಕೊಡಿ ಅಂತ ಹೇಳ್ತಾಯಿದ್ರು. ಸೊ ಆ ಥರ ಒಂದು ಸ್ವೀಟನ್ನು ಬಡಿಸುವಾಗ ಹಾಗೆ ಅವರು ಒಂದು ಗ್ರೂಪ್ ಫೋಟೋ ಕೂಡ ತಗೊಂಡ್ರು. ಇಲ್ಲಿ ದೀಪನ ಅತ್ತೆ ಅವರು ಕೂಡ ಇಲ್ಲಿ ನಿಂತಿದ್ದಾರೆ. ಗಂಡನ ಮನೆಯ ಎಲ್ಲ ಶಾಸ್ತ್ರಗಳು ಮುಗಿದ ಮೇಲೆ ತವರು ಮನೆಯಿಂದ ಉಡಿ ತುಂಬುವಂಥದ್ದು ಶಾಸ್ತ್ರ.
ತವರು ಮನೆ ಕಡೆಯಿಂದ ಉಡಿ ಎಲ್ಲ ತುಂಬಿ ಆದಮೇಲೆ ಅವರು ಕೂಡ ಸಿಹಿಯನ್ನು ಬಡಿಸೋವಂಥ ಪದ್ಧತಿ. ಮೊದಲಿಗೆ ನಮ್ಮಲ್ಲೂ ಕೂಡ ಅವಲಕ್ಕಿನೇ ಕಲಿಸ್ಕೊಂಡು ಬರೋವಂಥದ್ದು. ಅವಲಕ್ಕಿನ ಬಡಿಸಿದ ನಂತರನೇ ಉಳಿದ ಸ್ವೀಟ್ಗಳನ್ನು ಹಾಕುವಂಥ ಪದ್ಧತಿ. ಇಲ್ಲಿ ಬಂದುಬಿಟ್ಟು ನಮ್ಮ ದೊಡ್ಡಮ್ಮ, ಅಮ್ಮ, ಮಾಮಿ ಹಾಗೆ ದೀಪನ ಚಿಕ್ಕಮ್ಮ ಮತ್ತು ಕೆಲವು ಸಂಬಂಧಿಕರು ಕೂಡ ಇಲ್ಲಿ ಆರತಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಮ್ಮ ಮತ್ತು ರಮ್ಯಾ ಹಾಗೆ ಐಸಿರಿ ಕೂಡ ಕೂತ್ಕೊಂಡಿದ್ದಾಳೆ. ಅಮ್ಮ ಇಲ್ಲಿ ಉಡಿ ತುಂಬ್ತಾ ಇದ್ದಾರೆ. ಗಂಡನ ಮನೆ ಸೈಡು ಹಾಗೆ ತವ್ರ ಮನೆ ಸೈಡಿಂದ ಉಡಿ ತುಂಬುವಂಥದ್ದು ಮತ್ತು ಇನ್ನೊಂದಿಷ್ಟು ಶಾಸ್ತ್ರಗಳೇನಿದ್ದಾವೆ ಅವೆಲ್ಲ ಮುಗಿದ ಮೇಲೆ ಬಂದವರೆಲ್ಲ ಉಡಿ ತುಂಬಿ ಸ್ವೀಟ್ಸನ್ನು ಬಡಿಸೋವಂಥ ಶಾಸ್ತ್ರ ನಮ್ಮಲ್ಲಿದೆ. ನಿಮ್ಮಲ್ಲಿ ಯಾವ ಥರ ಪದ್ಧತಿಗಳಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನ್ನ ಹಳೆ ವಿಡಿಯೋ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತಿದೆ, ನನಗೆ 7 ಜನ ಚಿಕ್ಕಮ್ಮಂದರು, ಒಬ್ಬರು ದೊಡ್ಡಮ್ಮ. ಹಾಗೆ ಎಲ್ಲರೂ ಕೂಡ ಕೆಲವೊಂದು ಫಂಕ್ಷನ್ಗಳಿಗೆ ಸೇರಬೇಕು ಅಂತಂದರೂ ಕೂಡ ಆಗೋದಿಲ್ಲ. ಕೆಲವೊಬ್ಬರಿಗೆ ಆ ಟೈಮಲ್ಲಿ ಬರೋದಕ್ಕೆ ಕೂಡ ಆಗೋದಿಲ್ಲ. ಹಾಗೆ ಈ ಬೈಕೆ ಪ್ರೋಗ್ರಾಮಿಗೆ 2 ಚಿಕ್ಕಮ್ಮಂದರು ಮಾತ್ರ ಬಂದಿದ್ದರು. ಅದೇ ಬೇಜಾರು ಮಾಡ್ತಾಯಿದ್ಲು. ರಜೆ ಟೈಮಲ್ಲಿ ಇಟ್ಟರು ಹಾಗೆ ನನ್ನ ಕಸಿನ್ಸ್ ಕೂಡ ಅಷ್ಟೇ. ತುಂಬ ಜನ ಇದ್ದೀವಿ ನಾವು ಕಸಿನ್ಸ್. ಬಟ್ ನಾನು ಮತ್ತು ಮತ್ತೊಬ್ಬಳು ಪವಿತ್ರ ಅಂತ ಹೇಳಿಬಿಟ್ಟು, ಸೊ ಮತ್ತೊಬ್ಬರು ಚಿಕ್ಕಮ್ಮನ ಮಗಳು ಮಾತ್ರ ಬಂದಿದ್ಲು. ಎಲ್ಲ ಕಸಿನ್ಸನ್ನು ಮಿಸ್ ಮಾಡ್ಕೊಂಡ್ವಿ. ಎಲ್ಲರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಫಂಕ್ಷನ್ಗಳಲ್ಲಿ. ಬಟ್ ಎಲ್ಲ ಟೈಮಲ್ಲೂ ಎಲ್ಲರಿಗೂ ಬರೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನಾನು ಕೂಡ ಅಲ್ಲಿ ಉಡಿ ತುಂಬೆ ಆಯಿತು. ಹಾಗೆ ನನ್ನ ಕಸಿನ್ ಹೇಳಿದ್ನಲ್ಲ, ಅವಳು ಕೂಡ ಸ್ವೀಟ್ಸನ್ನು ತಂದಿದ್ಲು. ಉಡಿ ತುಂಬಿದ ನಂತರ ಸ್ವೀಟ್ಸ್ ಕೂಡ ತಿನ್ನಿಸಿದ್ಲು. ಯಾವ ಸ್ವೀಟ್ ಇಷ್ಟ ಅಂತ ಹೇಳಿಬಿಟ್ಟು ತಮಾಷೆ ಮಾಡ್ತಾಯಿದ್ವಿ. ಆದರೆ ಏನು ಮಾಡೋದು, ಈ ಟೈಮಲ್ಲಿ ಎಲ್ಲರೂ ಸ್ವೀಟ್ಸನ್ನು ತಿನ್ನಿಸ್ತಾರೆ. ಆದರೆ ಆ ಟೈಮಲ್ಲಿ ಅವರಿಗೆ ತಿನ್ನೋದಕ್ಕೆ ಬೇಡ ಅಂತ ಅನಿಸುತ್ತೆ. ಬೇರೆ ಟೈಮಲ್ಲಿ ಕೊಟ್ಟರೆ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಈ ಟೈಮಲ್ಲಿ ಆಗೋದಿಲ್ಲ. ಆಯಿತು ಸ್ವಲ್ಪ ತಿನ್ನಿಸು ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ಲು. ತಗೋ ಇದು ಇಷ್ಟು ನಿನಗೆ ಅಂತೇಳಿ ತಮಾಷೆ ಮಾಡ್ತಾಯಿದ್ವಿ. ಇಲ್ಲಿ ಗ್ರೂಪ್ ಫೋಟೋಸ್ಗಳನ್ನು ಕೂಡ ತಗೊಳ್ತಾಯಿದ್ರು. ನಾವು ಕೂಡ ತಗೋಬೇಕಿತ್ತು. ಬಟ್ ತುಂಬಾ ಜನ ಇದ್ದರು. ಹಾಗೆ ಊಟಕ್ಕೆ ಕೂಡ ಕರಿತಾಯಿದ್ರು. ಸುಮ್ಮನೆ ಲೇಟ್ ಮಾಡ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ಹಾಗೆ ಊಟಕ್ಕೆ ಕೂಡ ನಾವು ಹೋದ್ವಿ.
ನಾವೆಲ್ಲರೂ ಊಟದ ಹಾಲಿಗೆ ಹೋಗಿದ್ದೀವಿ. ಊಟದ ಹಾಲಲ್ಲಿ ಕೂತಿದ್ದೀವಿ. ಐಸಿರಿ ಕೂಡ ಅಷ್ಟೇ, ಅವಳು ಒಂದು ಚೇರ್ ಮೇಲೆ ಕೂರಿಸಿದ್ದೀವಿ. ಅವಳಿಗೂ ಕೂಡ ಅವಳಿಗೊಂಥರ ಸ್ಪೆಷಲ್ಲು ಬಾಳೆ ಎಲೆಯನ್ನೆಲ್ಲ ಹಾಕಿ ಅವಳಿಗೆ ಕೂರಿಸಿದ್ವಲ್ಲ, ಸೊ ನಾವು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಒಡಿಸೋ ತನಕ. ಇವಳೇನಿಲ್ಲ, ನೀರನ್ನು ತಗೊಬಿಟ್ಟು ಹಾಕ್ಕೊಂಡು ಅದನ್ನು ಎಲೆನ ಒರೆಸ್ತಾನೇ ಇದ್ಲು. ನೋಡಿ ಏನು ಕ್ಯೂಟಾಗಿ ಅನ್ನಿಸ್ತಾ ಇದ್ಲು ನನಗೆ ನೋಡೋದಕ್ಕೆ. ಅವಳು ವಾಟ್ರ್ ಬಾಟ್ಲು ಅವಳ ಬಾಟ್ಲನ್ನ ತಗೊಬಿಟ್ಟು ನೀರನ್ನು ಹಾಕಿಬಿಟ್ಟು ಒರೆಸ್ತಾನೇ ಇದ್ಲು. ಅಂದರೆ ಎಲ್ಲರೂ ಎಲೆನ ನೀರು ಹಾಕಿಬಿಟ್ಟು ಒರೆಸ್ತಿದ್ದನ್ನು ನೋಡಿಬಿಟ್ಟು ತಾನೂ ಒರೆಸ್ತೀನಿ ಅಂತ ಹೇಳಿಬಿಟ್ಟು ಸೊ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ಲು. ಹಾಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಕೂಡ ಅಲ್ಲಿ ಬರ್ತಾಯಿದ್ರು. ಸೊ ಅರಿಶಿನ ಕುಂಕುಮನ ತೊಗೊಂಡು ಆಯಿತು. ಅದರ ನಂತರ ಬಡಿಸೋದಕ್ಕೆ ಕೂಡ ರೆಡಿ ಆಯಿತು. ಏನೇನೆಲ್ಲ ಇತ್ತು, ಯಾರಿಗೆಲ್ಲ ಬಾಳೆ ಎಲೆಯಲ್ಲಿ ಊಟ ಇಷ್ಟಪಡ್ತೀರಿ, ಇಷ್ಟಪಟ್ಟು ತಿಂತೀರಿ, ಸೊ ಬಾಳೆ ಎಲೆ ಊಟ ಕೂಡ ಹೌದು. ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಒಂದು ಪಲ್ಯ, ಬೀನ್ಸ್ ಪಲ್ಯ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಜಿಲೇಬಿ ಮತ್ತು ಪಾಯಸ, ತುಂಬಾ ರುಚಿಯಾಗಿತ್ತು ಪಾಯಸ. ಯಾರಿಗೆಲ್ಲ ಜಿಲೇಬಿ ಇಷ್ಟ, ಪಾಯಸ ಇಷ್ಟ, ನಮ್ಮ ಸೈಡಲ್ಲಿ ಮೊದಲಿಗೆ ಸ್ವೀಟ್ ಬಡಿಸ್ತಾರೆ, ನಿಮ್ಮ ಸೈಡಲ್ಲಿ ಲಾಸ್ಟಿಗೆ ಬಡಿಸ್ತಾರಾ ಮೊದಲಿಗೆ ಬಡಿಸ್ತಾರಾ ಅಂತ ಹೇಳಿ. ಹಾಗೆ ಪನ್ನೀರ್ ಮಂಚೂರಿನ ಕೂಡ ಹಾಕಿದರು. ಅದರ ನಂತರ ರೊಟ್ಟಿಗೆ ಪನ್ನೀರ್ನ ಮಸಾಲ ತುಂಬಾ ರುಚಿಯಾಗಿತ್ತು, ತುಂಬಾ ಟೇಸ್ಟು ಡಿಫ್ರೆಂಟಾಗಿ ಇತ್ತು. ಅದರ ನಂತರ ಪನ್ನೀರ್ ಮಸಾಲ ಮತ್ತು ರೊಟ್ಟಿನೂ ಕೂಡ ತಿಂದಾಯಿತು. ಯಾರಿಗೆಲ್ಲ ಪನ್ನೀರ್ ಮಸಾಲ ಇಷ್ಟ ಅಂತ ಹೇಳಿ. ಪನ್ನೀರ್ ಮಸಾಲದ ಒಂದು ರೆಸಿಪಿ ಬೇಕಾದ್ರೆ ನನ್ನ ರೆಸಿಪಿ ಚಾನಲಲ್ಲಿದೆ, ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದು ಪನ್ನೀರ್ ಮಂಚೂರಿ. ನಾನು ಗೋಬಿ ಮಂಚೂರಿ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಪನ್ನೀರ್ ಮಂಚೂರಿ ತುಂಬಾ ಟೇಸ್ಟಾಗಿ ಬಂದಿತ್ತು, ತುಂಬ ಸಾಫ್ಟಾಗಿ ಕೂಡ ಇತ್ತು. ಹಾಗೆ ಅದರ ನಂತರ ನಾನು ಇದನ್ನು ಪಲಾವ್ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲ, ಇದು ಮಶ್ರೂಮ್ ಬಿರಿಯಾನಿ, ತುಂಬಾ ಟೇಸ್ಟಾಗಿತ್ತು. ಅದಕ್ಕೆ ಸಲಾಡ್ ಕೂಡ ಹಾಕಿದರು. ಹಾಗೆ ಮಶ್ರೂಮ್ ಬಿರಿಯಾನಿ ಆದಮೇಲೆ ಅನ್ನ, ಬೇಳೆ ಸಾರು, ಅನ್ನ, ರಸಮ್ಮು, ಹಾಗೆ ಮಜ್ಜಿಗೆ ಮತ್ತು ಸ್ವೀಟ್ಸನ್ನು ಕೂಡ ಕೊಟ್ಟಿದ್ದರು. ಊಟ ತುಂಬಾ ರುಚಿಯಾಗಿತ್ತು. ಹಾಗೆ ಅನ್ನದ ಸೈಡಿಗೆ ಚಟ್ಟಂಬಡೆ ಕೂಡ ಕೊಟ್ಟಿದ್ದರು, ಅದು ಕೂಡ ತುಂಬಾ ರುಚಿಯಾಗಿ ಬಂದಿತ್ತು, ಬಿಸಿ ಬಿಸಿಯಾಗಿ ಕೂಡ ಇತ್ತು. ಹಾಗೆ ನೀಟಾಗಿ ಊಟನ ಮುಗಿಸ್ಬಿಟ್ಟು ನಾವು ಮತ್ತೆ ಹಾಲಿಗೆ ಹೋದ್ವಿ. ಹಾಲಲ್ಲಿ ಮತ್ತೆ ನಾವು ನಮ್ಮ ಒಂದು ಗ್ರೂಪ್ ಫೋಟೋನ ತಗೊಂಡ್ವಿ. ತುಂಬಾ ಕಮ್ಮಿ ಜನ ಇದ್ವಿ ನಾವು, ತುಂಬ ಎಲ್ಲರೂ ಮಿಸ್ ಮಾಡ್ಕೊಂಡ್ವಿ. ಹಾಗೆ ಐಸಿರಿ ಹತ್ರ ಒಂದು ಮುತ್ತನ್ನು ಕೊಡು, ಪಾಪು ಒಳಗಡೆ ಪಾಪು ಇದೆ ಅಂತೇಳ್ಬಿಟ್ಟು ಮುತ್ತನ್ನು ಕೊಡಿಸ್ತಾ ಇದ್ವಿ. ಹಾಗೆ ಪಾಪ ತುಂಬಾ ಲೇಟಾಗಿ ಹೋಗಿತ್ತು, ದೀಪ ಕೂಡ ಊಟ ಮಾಡಬೇಕಿತ್ತು. ಸೊ ಊಟ ಮಾಡೋದಕ್ಕೆ ಕೂಡ ಅವರು ಕೂಡ ರೆಡಿಯಾಗಿ ಹೋಗ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಸ್ವೀಟನ್ನು ತಿನ್ನಿಸ್ತಾ ಇದ್ಲು ಪಾಪುಗೆ. ಸ್ವೀಟ್ ಯಾವುದು ಇಷ್ಟ ಅಂತ ಹೇಳಿಬಿಟ್ಟು ಅವಳು ಐಸಿರಿ ಬಂದುಬಿಟ್ಟು ದೀಪನಿಗೂ ಸ್ವೀಟ್ಸನ್ನು ತಿನ್ನಿಸ್ತಾ ಇದ್ದಾಳೆ. ಇಲ್ಲಿ ನೋಡಿ, ಇಲ್ಲಿ ಹಾಗೆ ನಾನು ನನ್ನ ಹಸ್ಬೆಂಡ್ ಮತ್ತು ಮಕ್ಕಳ ಜೊತೆಗೆ ಒಂದು ಗ್ರೂಪ್ ಫೋಟೋ. ಇದರ ನಂತರ ಉಳಿದಿದ್ದ ಅವರೆಲ್ಲ ಊಟಕ್ಕೆ ಹೋದರು. ಇಲ್ಲಿ ಐಸಿರಿ ನೋಡಿ, ಸ್ವೀಟ್ಸ್ ಎಲ್ಲ ಬಡಿಸಿದ್ದ ಹಾಗೆ ಇತ್ತಲ್ವ, ಅವಳು ಓಡಿ ಹೋಗಿ ನೋಡ್ತಾ ಇದ್ಲು. ಇಲ್ಲಿ ಇವರು ಕರ್ಜಿಕಾಯಿನ ತುಂಬ ದೊಡ್ಡ ದೊಡ್ಡ ಕರ್ಜಿಕಾಯಿ ಮಾಡಿದರು, ಉಂಡೆ ಇತ್ತು. ಅಲ್ಲಿ ಯಾರೋ ಒಬ್ಬಳು ಉಂಡೆನ ತಗೋ ಅಂತೇಳ್ಬಿಟ್ಟು ಹೀಗೆ ಎತ್ಕೊಳ್ಳೋ ಅಂತೇಳಿ ಹೇಳ್ತಾಯಿದ್ರು. ಬಟ್ ಇಲ್ಲ, ಕರ್ಜಿಕಾಯಿನ ತಗೊಬಂದ್ಬಿಟ್ಟು ಅವಳು ಅಮ್ಮನ ಹತ್ರ ಕೊಡ್ತಾ ಇದ್ದಾಳೆ, ಅಮ್ಮ ತಗೋ ಅಂತ ಹೇಳಿಬಿಟ್ಟು. ಸೊ ಕರ್ಜಿಕಾಯಿ ನೋಡಿ, ಎಷ್ಟು ದೊಡ್ಡ ಕರ್ಜಿಕಾಯಿ ಅಲ್ವಾ. ಹೌದು, ಕರ್ಜಿಕಾಯಿನ ಇಟ್ಕೊಬಿಟ್ಟು ಒಂದಿಷ್ಟು ಹೊತ್ತು ಆಟ ಆಡಿದ್ಲು. ನಮಗೂ ಒಂಥರ ನಗು ಬರ್ತಾಯಿತ್ತು. ಹಾಗೆ ಆಮೇಲೆ ತೆಗ್ದಿಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಇಲ್ಲ, ಅವಳಿಗೆ ಅಂತ ಹೇಳಿಬಿಟ್ಟು ಅವಳು ತಿಂತಾ ಇದ್ದಾಳೆ ನೋಡಿ, ಟೇಸ್ಟ್ ನೋಡ್ತಾ ಇದ್ದಾಳೆ ನೋಡಿ ಯಾವ ಥರ ಅಂತ ಹೇಳಿಬಿಟ್ಟು. ಹಾಗೆ ನಾವು ಎಲ್ಲರೂ ಕೂತಿದ್ವಿ, ಯಾಕಂತಂದರೆ ಅವ್ರದ್ದೆಲ್ಲ ಊಟ ಮುಗಿದ ಮೇಲೆ ಬಂದಮೇಲೆ ಮಾತಾಡಿಸ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು. ಹಾಗೆ ದೀಪ ಕೂಡ ಅವ್ರ ಅತ್ತೆ ಮನೆಯಲ್ಲೇ ಇಲ್ಲೇ ಉಳಿತಾಳೆ, ಯಾಕಂತಂದರೆ ಅವಳದ್ದು ಡೆಲಿವರಿ ಬಂದುಬಿಟ್ಟು ಇಲ್ಲೇ. ಸೊ ಅದಕ್ಕೋಸ್ಕರ ಅಮ್ಮನ ಮನೆಗೆ ಕೂಡ ಹೋಗೋದಿಲ್ಲ ಅವಳು, ಇಲ್ಲೇ ಉಳಿಯೋದ್ರಿಂದ ನಾವೆಲ್ಲರೂ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು, ಎಲ್ಲರೂ ಇದ್ರಲ್ವ ನೆಂಟರೆಲ್ಲ, ಸೊ ಅವ್ರ ಹತ್ರ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಐಸಿರಿ ಮಾತ್ರ ಒಂದು ಕಡೆ ಸುಮ್ಮನೆ ಕೂರ್ತಾನೆ ಇರಲಿಲ್ಲ, ಎಲ್ಲ ಕಡೆ ಓಡಾಡೋದು, ಆಟ ಆಡೋದು, ಅದೇ ಹಾಗೆ ಐಸಿರಿಗೆ ಯಾರೋ ಒಬ್ಬರು ಫ್ರೆಂಡ್ ಕೂಡ ಸಿಕ್ಕಿದ್ದಾಳೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನೋಡಿ.
ದೀಪ ಕೂಡ ಊಟನ ಮುಗಿಸ್ಕೊಂಡು ಬಂದಳು. ನಾವೆಲ್ಲರೂ ಮಾತಾಡ್ತಾ ಇದ್ವಿ ಮಾಮಿ ಜೊತೆಗೆಲ್ಲ. ಹಾಗೆ ಅವಳು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಇವಾಗ ಅವಳು ಫ್ರೀ ಆಗಿದ್ದಲ್ವ, ಸೊ ಅವರು ಅಪ್ಪನ ಹತ್ರ ಮಾತಾಡ್ತಾ ಇದ್ದಾಳೆ. ಅಪ್ಪ ಚಿಕ್ಕಪ್ಪಂದ್ರೆಲ್ಲ ಇದ್ರಲ್ವ, ಸೊ ಅವರೊಟ್ಟಿಗೆಲ್ಲ ಮಾತಾಡ್ತಾ ಕೂತಿದ್ಲು. ಹಾಗೆ ಅಮ್ಮನೂ ಕೂಡ ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಮಾತಾಡಿಬಿಟ್ಟು ಸರಿ ಹುಷಾರಾಗಿರು ಅಂಥೇಳ್ಬಿಟ್ಟು ನಾವು ಹೋಗಿ ಬರ್ತೀವಿ ಅಂಥೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಹಾಗೆ ನಾವು ಕೂಡ ಮನೆಗೆ ಹೊರಟ್ವಿ. ಮನೆಗೆ ಹೋಗ್ತಾ ಇರಬೇಕಾದ್ರೆ ಮತ್ತು ಅಲ್ಲೊಂದು ಮೇಳ ಬಂದಿತ್ತು. ಸೊ ಆ ಮೇಳಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ನಾವು ಹೋಗಿದ್ದೀವಿ. ಆ ಮೇಳದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ ನೋಡಿಬಿಟ್ಟು. ಹಾಗೆ ನಾನು ಮಾಡಿರೋಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.